ಇತ್ತೀಚೆಗೆ ಬಿಎಂಟಿಸಿ ಬಸ್ಗಳು ಜನರ ಪ್ರಾಣದ ಹಿಂದೆ ಬಿದ್ದಿದೆ ಅನಿಸ್ತಿದೆ. ನಗರದಲ್ಲಿ ದಿನಕ್ಕೊಂದು ಅಪಘಾತದಲ್ಲಿ ಪ್ರಾಣ ಹೋಗ್ತಿರೋದು ಕಾಮನ್ ಆಗಿ ಹೋಗಿದೆ. ಇದೀಗ ಬಿಎಂಟಿಸಿ ಬಸ್ ಚಾಲಕ ಪ್ಲಸ್ ನಿರ್ವಾಹಕರ ನಿರ್ಲಕ್ಷ್ಯಕ್ಕೆ ವೃದ್ಧರೊಬ್ಬರು ಬಲಿಯಾಗಿದ್ದಾರೆ. ಬಿಎಂಟಿಸಿ ಬಸ್ಗೆ ಮತ್ತೊಂದು ಬಲಿ. ಡ್ರೈವರ್ ಕಂಡಕ್ಟರ್ ನಿರ್ಲಕ್ಷ್ಯಕ್ಕೆ ವೃದ್ಧ ಸಾವು. ನಡು ರಸ್ತೆಯ ಮೇಲೆ ಹರಿದಿರುವ ರಕ್ತ, ಬಸ್ನ ಕೆಳಗೆ ಸಿಕ್ಕು ನರಳಿ ಪ್ರಾಣ ಬಿಟ್ಟಿರುವ ಬಡಪಾಯಿ ವೃದ್ಧ, ಆಸ್ಪತ್ರೆ ಶವಾಗಾರದ ಮುಂದೆ ಮಕ್ಕಳು, ಸಂಬಂಧಿಕರ ಗೋಳಾಟ. ನಿಜಕ್ಕೂ ಈ ದೃಶ್ಯ ಮನಕಲುಕುವಂತಿದೆ. ಈ ಸಾವು ನೋವಿಗೆ ಕಾರಣವೇ ಈ ಯಮರೂಪದ ಬಿಎಂಟಿಸಿ ಬಸ್. ಕಳೆದ ಒಂದು ವಾರದಲ್ಲೇ ಬರೋಬ್ಬರಿ 7 ಜನರ ಪ್ರಾಣವನ್ನ ಬಿಎಂಟಿಸಿ ಬಸ್ಗಳು ಬಲಿ ಪಡೆದಿವೆ. ಅಂದ್ರೆ ಸರಿಯಾಗಿ ಲೆಕ್ಕ ಹಾಕಿದ್ರೆ ದಿನಕ್ಕೆ ಒಂದರಂತೆ ಜೀವ ಹೋಗಿದೆ. ಬಿಎಂಟಿಸಿ ಬಸ್ ಇಂದು ಮತ್ತೊಂದು ಜೀವವನ್ನ ಬಲಿ ಪಡೆದುಕೊಂಡಿದ್ದು, ಇಂದು ಬೆಳಗ್ಗೆ ಜಯನಗರ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಹತ್ತುತ್ತಿರುವಾಗ ಡ್ರೈವರ್ನ ನಿರ್ಲಕ್ಷ್ಯದಿಂದ ವೃದ್ಧ ಕೆಳಗೆ ಬಿದ್ದು ಬಸ್ನ ಚಕ್ರಕ್ಕೆ ಸಿಲುಕಿ ಜೀವ ಕಳೆದುಕೊಂಡಿದ್ದಾರೆ. ಜಯನಗರದ ನಿವಾಸಿ ಸಂಪಂಗಿ ಅನ್ನೋ ವೃದ್ಧ ಪ್ರತಿದಿನ ಮಾರ್ಕೆಟ್ಗೆ ಕೆಲಸಕ್ಕೆ ಹೋಗ್ತಿದ್ರಂತೆ. ಇಂದು ಕೂಡ ಜಯನಗರದಲ್ಲಿ ಬಸ್ ಹತ್ತುವಾಗ ಇನ್ನೇನು ಬಸ್ ಹತ್ತಿ ಒಳಗಡೆ ಹೋಗಬೇಕು ಎಂದು ಡೋರ್ನ ರಾಡ್ ಹಿಡಿದುಕೊಂಡಿದ್ದಾರೆ. ಒಂದು ಕಾಲು ಹೊರಗಡೆ ಇರೋದನ್ನ ಗಮನಿಸದ ಡ್ರೈವರ್ ಬಸ್ ಮೂವ್ ಮಾಡಿದ್ದಾರೆ. ಆಗ ಕೆಳಗೆ ಬಿದ್ದ ವೃದ್ಧ ಮೃತಪಟ್ಟಿದ್ದಾರೆ. ಕಂಡಕ್ಟರು ಡ್ರೈವರ್ ಯಾರು ನೋಡಿಲ್ಲ. ಆ ಟೈಮಲ್ಲಿ ಅವ್ರು ಕೆಳಗಡೆ ಬಿದ್ದು ಮುಖ ಕೆಳಗಡೆ ಬಿದ್ದು ಮುಖ ಇದೆಲ್ಲ ಉಚ್ಕೊಂಡ್ಬಿಡ್ತು. ಇದು ಮುಖ ಎಲ್ಲ ಫುಲ್ ಒಳಗಡೆ ಹೋಗ್ಬಿಡ್ತು. ಆ ಟೈಮಲ್ಲಿ ಯಾರು ಕಂಡಕ್ಟರು ನೋಡಿಲ್ಲ, ಡ್ರೈವರು ನೋಡಿಲ್ಲ. ಒಂದು ಅವರ್ ಆಗಿರುತ್ತೆ. ಜಯನಗರದಲ್ಲಿ ವಾಸವಾಗಿದ್ದ ವೃದ್ಧ ಸಂಪಂಗಿ ಕೆಆರ್ ಮಾರ್ಕೆಟ್ನಲ್ಲಿ ದಿನಗೂಲಿ ಕೆಲಸಕ್ಕೆ ಹೋಗ್ತಿದ್ರಂತೆ. ಮನೆಗೆ ಆಧಾರವಾಗಿದ್ದ ವೃದ್ಧ ಮೃತಪಟ್ಟಿರುವುದರಿಂದ ಕುಟುಂಬಸ್ಥರು ದಿಕ್ಕು ತೋಚದಂತಾಗಿದ್ದಾರೆ. ಬಸ್ ಚಾಲಕರ ಕಂಡಕ್ಟರ್ಗಳ ಬೇಜವಾಬ್ದಾರಿಯಿಂದ ಅದೆಷ್ಟೋ ಅಮಾಯಕ ಜೀವಗಳು ಬಲಿಯಾಗುತ್ತಿವೆ. ಮೃತದೇಹವನ್ನು ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ದು ಜಯನಗರ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂಥದ್ದು. ದಿನ ಮಾರ್ಕೆಟಿಗೆ ಕೆಲ್ಸಕ್ಕೆ ಹೋಗ್ತಾರೆ. ಮೂಟೆ ತೂಕ ಕೆಲಸನೇ ಮಾಡೋದು ಅವರು ತುಂಬ ಕಷ್ಟಪಡೋದು ಮನೇಲಿ. ಅವರಿಂದನೇ ನಾವೆಲ್ಲರೂ ಇರೋದು. ಅವರಿಲ್ಲ, ಇವಾಗ ನಾವು ಹೆಂಗಿರೋದು ಅಂತಲೇ ಗೊತ್ತಿಲ್ಲ. ಬೆಳಗ್ಗೆ ಬಸ್ ಹತ್ತಕ್ಕೆ ಹೋದಾಗ ಈ ಥರ ಆಗಿದೆ. ಬಸ್ ಅವ್ರು ಸ್ವಲ್ಪ ಕರೆಕ್ಟಾಗಿ ಡ್ರೈವ್ ಮಾಡಬೇಕಲ್ಲ ಸರ್. ಈ ಥರ ಇದ್ರೆ ಹೆಂಗೆ, ಎಷ್ಟು ಕುಟುಂಬ ಇದಾಗುತ್ತೆ ಇವರಿಂದ. ಸ್ವಲ್ಪ ನಿಧಾನವಾಗಿ ಹೋಗಬೇಕು ಬಸ್ ಅವರಿಂದ. ಇವಾಗ ನಮ್ಮ ಫ್ಯಾಮಿಲಿನೇ ಇಲ್ಲ. ಅವರೇ ನಮಗೆ ಎಲ್ಲನೂ ಅವರೇ. ಸಾಲ ಎಲ್ಲ ಇದೆ ಸರ್, ತುಂಬಾ ಸಾಲ ಇದೆ. ಲಕ್ಷ ಸಾಲ ಇದೆ. ಅದನ್ನೆಲ್ಲ ತೀರ್ಸೋಕ್ಕೆ ನಮ್ಗೆ ಹೆಂಗೆ ತೀರ್ಸೋದಂತಾನೆ ಗೊತ್ತಿಲ್ಲ. ಅವರೇ ನಮಗೆ ಬ್ಯಾಕ್ ಬೋನ್ ಆಗಿದ್ದು. ದಿನ ನಾವು ಸಂಪಾದನೆ ಮಾಡಿದ್ರೇನೆ ನಮ್ಗೆ ಊಟ. ಇದರಲ್ಲಿ ಇವರಿಲ್ಲ. ಇವಾಗ ನಾವು ಸರ್ವೆ ಮಾಡೋದಂತಾನೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಅವ್ರು ಹೆಲ್ಪ್ ಮಾಡಬೇಕು ಸರ್. ನಮ್ಮ ಏನೇ ಹೆಲ್ಪ್ ಮಾಡಿದ್ರು ಅವ್ರು ಬರಲ್ಲ. ಇವಾಗ ಬಸ್ ಅವರಲ್ವಾ ಮಿಸ್ಟೇಕ್ ಮಾಡಿರೋದು. ಅದಕ್ಕೆ ಗೌರ್ಮೆಂಟ್ ಏನಾದರೂ ನಮ್ಗೆ ಸಹಾಯ ಮಾಡಬೇಕಲ್ವಾ. ಇನ್ನು ಪ್ರತಿ ಸಾರಿ ಕೂಡ ಆಕ್ಸಿಡೆಂಟ್ ಆದಾಗ ಕೇವಲ ಬಿಎಂಟಿಸಿ ಬಸ್ಗಳದ್ದೇ ತಪ್ಪು ಎಂದು ಹೇಳಲು ಸಾಧ್ಯವಿಲ್ಲ. ಬೈಕ್ ಸವಾರರು, ಪಾದಾಚಾರಿಗಳು ಸರಿಯಾಗಿ ಸಂಚಾರ ನಿಯಮಗಳನ್ನು ಪಾಲಿಸಬೇಕಿದೆ. ಅದೇನೇ ಹೇಳಿ, ಇವತ್ತು ನಡೆದ ದುರ್ಘಟನೆಗೆ ಬಿಎಂಟಿಸಿ ಚಾಲಕ ಹಾಗೂ ನಿರ್ವಾಹಕನ ಬೇಜವಾಬ್ದಾರಿಯೇ ಕಾರಣ ಎನ್ನುತ್ತಿದ್ದಾರೆ ಪ್ರತ್ಯಕ್ಷದರ್ಶಿಗಳು. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.